ಬರುತ್ತವೆ. ಹಾಗೆಯೇ ಆಸೆಗಳು ಇಲ್ಲದೆ ಏನು ಸಾಧಿಸಲು ಆಗುವುದಿಲ್ಲ ಎಂದು ನನ್ನ ಭಾವನೆ. ಆದ್ದರಿಂದ ಆಸೆಗಳನ್ನು ತ್ಯಜಿಸುವುದು ಕಷ್ಟ. ಆಸೆಗಳನ್ನು ಒಮ್ಮೆಲೇ ತ್ಯಜಿಸೋದಕ್ಕಾಗುವುದಿಲ್ಲ. ಸಣ್ಣ ಪುಟ್ಟ ಆಸೆಗಳನ್ನು ಸಣ್ಣ ಪುಟ್ಟ ಆಸೆಗಳನ್ನು ತೆಗೆದು ಅದರ ಜಾಗದಲ್ಲಿ ದೊಡ್ಡ ಆಸೆಗಳನ್ನು ಇಟ್ಕೊಳ್ಬೇಕು. ಹೀಗೆ ಒಂದು ಸಣ್ಣ ಆಸೆಯಿಂದ ಸ್ವಲ್ಪ ದೊಡ್ಡ ಆಸೆ, ಅದರಿಂದ ಒಂದು ಸ್ವಲ್ಪ ದೊಡ್ಡ ಆಸೆ, ಅದರಿಂದ ಒಂದು ಸ್ವಲ್ಪ ದೊಡ್ಡ ಆಸೆ, ಹೀಗೇನೆ ಒಂದೊಂದೇ ಸ್ಟೆಪ್ ಏರ್ತಾ ಹೋಗಬೇಕು. ಒಮ್ಮೆಲೆ ಎಲ್ಲ ಆಸೆಗಳನ್ನು ಬಿಡುವುದಕ್ಕೆ ಆಗುವುದಿಲ್ಲ. ಹಾಗೆ ಮಾಡೋದಕ್ಕೆ ಹೋದರೆ ಆಷಾಢ ಬುದ್ಧಿ ಆಗ್ತೀವಿ, ಒಳಗಡೆ ಆಸೆಗಳನ್ನು ಇಟ್ಕೊಳ್ತೀವಿ, ಹೊರಗಡೆ ಒಂದು ರೀತಿ ಬರ್ತೀವಿ. ಆ ಥರ ಬದುಕು ಅದು ನರಕ. ಅದು ಎಂದಿಗೂ ಆಗಬಾರ್ದು. ಒಳಗೊಂದು ಹೊರಗೊಂದು ಯಾವ ಕಾಲಕ್ಕೂ ಇರಬಾರ್ದು. ಅದು ನಮ್ಮನ್ನೇ ಸಾಯಿಸುತ್ತವೆ, ನಮ್ಮನ್ನು ದುರ್ಬಲರನ್ನಾಗಿಸುತ್ತದೆ. ಮನುಷ್ಯನನ್ನು ಅತ್ಯಂತ ದುರ್ಬಲಗೊಳಿಸುವ ಕೆಲವು ಚಹರೆಗಳಿವೆ, ಕೆಲವು ಲಕ್ಷಣಗಳಿವೆ. ಅದರಲ್ಲಿ ಪ್ರಧಾನ ಲಕ್ಷಣಗಳಲ್ಲಿ ಒಂದು ಆಷಾಢ ಬೋಧಿತನ. ಒಳಗೊಂದು ಹೊರಗೊಂದು ಇದ್ದರೆ ಅವನ ಮನಸ್ಸು ಬಹಳ ದುರ್ಬಲವಾಗುತ್ತೆ. ಬರ್ತಾ ಬರ್ತಾ ಬಹಳ ದುರ್ಬಲವಾಗುತ್ತೆ. ಅವನ ವ್ಯಕ್ತಿತ್ವವು ದುರ್ಬಲವಾಗುತ್ತೆ. ಅವನ ಬಗ್ಗೆನೇ ಅವನಿಗೆ ಗೌರವ ಇಲ್ಲದೆ ಹೋಗುತ್ತೆ. ಅದೊಂದು ರೀತಿಯ ನರಕಕ್ಕೆ ದಾರಿ ಮಾಡಿಕೊಡುತ್ತೆ.